ಬಸ್ ಟಿಕೆಟ್ ದರ ಏರಿಕೆಯ ಕುರಿತಂತೆ ಎಚ್.ಕೆ. ಪಾಟೀಲ್ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಈಗ ಬಸ್ ಟಿಕೆಟ್ ದರ ಏರಿಕೆ ಅನ್ನೋದು ಅನಿವಾರ್ಯವಾಗಿತ್ತು ಅಂತ ಹೇಳಿದ್ದಾರೆ. ಅಂದರೆ ನಿಗಮ ಅಂದ ಸಂದರ್ಭದಲ್ಲಿ ಬಸ್ ಟಿಕೆಟ್ ದರ ಅನಿವಾರ್ಯ ಆಗಿತ್ತು. ಡೀಸೆಲ್ ದರ, ನೌಕರರ ಸಂಬಳಕ್ಕೆ ರೇಟ್ ಹೈಕ್ನ ಹೊರೆಯಿತ್ತು. ಇದರಲ್ಲಿ ರಾಜಕೀಯ ಮಾಡುವುದು ಬೇಡ ಅಂತ ಎಚ್.ಕೆ. ಪಾಟೀಲ್ ಹೇಳಿದ್ದಾರೆ. ಕಳೆದ ಕೆಲವು ವರ್ಷಗಳಿಂದ ಬಸ್ ದರ ಹೆಚ್ಚಿಗೆ ಮಾಡಿರಲಿಲ್ಲ. ಕೇಂದ್ರ ಸರ್ಕಾರ ಇಂಧನ ದರ ಹೆಚ್ಚಿಗೆ ಮಾಡಿ ಹೊರೆಯಾಗಿ ಹೋಗಿತ್ತು. 75ರಿಂದ 80 ರೂಪಾಯಿ ಇದ್ದಂತಹ ದರ ಈಗ 100 ರೂಪಾಯಿ ಹೆಚ್ಚಿಗೆ ಮಾಡಿದ್ದಾರೆ. 4 ನಿಗಮ ಆರ್ಥಿಕ ಸಂಕಷ್ಟದಲ್ಲಿತ್ತು, ಹಾಗಾಗಿ ದರ ಏರಿಕೆ ಮಾಡಲಾಗಿದೆ. ಇದರಲ್ಲಿ ಯಾವುದೇ ರೀತಿಯ ರಾಜಕೀಯ ಬೇಡ ಅಂತ ಎಚ್.ಕೆ. ಪಾಟೀಲ್ ಹೇಳಿದ್ದಾರೆ. ಸರ್ಕಾರ ಬಸ್ ದರವನ್ನು -15% ಹೆಚ್ಚು ಮಾಡಿದೆ, ನಿಜ. ಆದರೆ ಇದು ಅನಿವಾರ್ಯವಾಗಿತ್ತು. ಸುಮಾರು 6 ಕೋಟಿಗೂ ಹೆಚ್ಚು ಕಳೆದ ಕೆಲವು ವರ್ಷಗಳಲ್ಲಿ ನಮ್ಮ ಸಾರಿಗೆ ಸಂಬಳ ಹೆಚ್ಚಾಗಿತ್ತು ಒಂದು ಕಡೆ. ಆದರೆ ಡೀಸೆಲ್ಲು 43ರಿಂದ 68ವರೆಗೆ ಇದ್ದದ್ದು ಈಗ ಯಾವ ರೇಟ್ ಬಂದಿದೆ, 100 ಸಮೀಪ ಬಂದಿದೆ. ತಾವೆಲ್ಲರೂ ನೋಡ್ತಾ ಇದ್ದೀರಿ. ಈ ಹೆಚ್ಚುವರಿ ಡೀಸೆಲ್ ದರವನ್ನು ಇಲ್ಲಿವರೆಗೆ ಅರಗಿಸಿಕೊಂಡು ಸಂಸ್ಥೆ ಭಾಳ ಕಠಿಣ ಸ್ಥಿತಿಯೊಳಗೆ ಕೆಲಸ ಮಾಡ್ತಾಯಿತ್ತು. ಆದ್ದರಿಂದ ವ್ಯಾವಹಾರಿಕವಾಗಿ ಡೀಸೆಲ್ ದರ ಹೆಚ್ಚು ಆಗಿರೋದ್ರಿಂದ ಈ ಸಂಬಳ ಇತ್ಯಾದಿ ಬಾಧ್ಯಗಳು ಜಾಸ್ತಿ ಆಗಿರುವಂಥ ಹಿನ್ನೆಲೆಯೊಳಗೆ ನಾವು -15% ಹೆಚ್ಚಿಗೆ ಮಾಡಿದ್ದು ಸರಿ ಅಂತೇಳಿ ತಾವು ಒಪ್ತೀರಿ ಅಂತೇಳಿ ಭಾವಿಸ್ತೀನಿ. ವಿರೋಧ ಪಕ್ಷದವರು ಹೇಳ್ತಾ ಇದ್ದಾರೆ, ದರ ಏರಿಸಿದ್ರು, ಅದಕ್ಕೆ ಪಾಪರ್ ಆದರು, ಅದಾದರು ಇದಾದರು. ನಾನು ಕೇಳ್ತೇನೆ, ಹಂಗಾರೆ ಡೀಸೆಲ್ ದರ ಏರಿಸಿದ್ರಲ್ಲ, ಸೆಂಟ್ರಲ್ ಗೌರ್ಮೆಂಟ್ ಪಾಪರ್ ಆಯಿತಾ? ಎಷ್ಟು? ಸುಮಾರು 40 ರೂಪಾಯಿದಷ್ಟು, 35 ರೂಪಾಯಿಯಷ್ಟು ದರ ಏರಿಸಿದ್ರಲ್ಲ ಡೀಸೆಲಿದ್ದು ಈ ಅವಧಿಯೊಳಗೆ. ಇದು ಎಷ್ಟು ಪರ್ಸೆಂಟ್ ಆಯಿತು? ನೀವೇ ಪರ್ಸೆಂಟೇಜ್ ಲೆಕ್ಕ ಮಾಡಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.